ತನಗಾಗಿ ಸುರಿಸಿದರೆ ಕಣ್ಣೀರು ಅದು ಬರೀ ನೀರು. ಏನ್ರಿ ಹೇಳ್ತಾರಲ್ಲ ಜ್ಞಾನಿಗಳು, ತನಗಾಗಿ ಸುರಿಸಿದರೆ ಕಣ್ಣೀರು ಅದು ಬರೀ ನೀರು, ಜನಕ್ಕಾಗಿ ಸುರಿಸಿದರೆ ಅದು ಅಣಿಮುತ್ತು. ಅದು ಏನ್ರಿ? ತನಗಾಗಿ ಅಂದ್ರೆ ನಾನು ರೊಕ್ಕ ಬೇಕು, ಬಂಗಾರ ಬೇಕು, ರೊಕ್ಕ ಬೇಕು, ಆಸ್ತಿ ಬೇಕು ಹತ್ಕೊಂಡು ನಾವೇನು ಕುತ್ಕೊಂಡಂದು ಅಳ್ತೀವಲ್ಲ, ಬೇಕು 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 ಹತ್ಕೊಂಡಂದು ನಮಗಾಗಿ ಅಂದ ಕಣ್ಣೀರು ಹಾಕಿದಿವತ್ತಂದ್ರೆ ಆ ಕಣ್ಣೀರಿಗೆ ಬೆಲೆ ಇಲ್ಲ. ಯಾವ ಸಮಾಜಕ್ಕಾಗಿ ಅಂದ ಕಣ್ಣೀರು ಹಾಕ್ತಾನಲ್ಲ ಆ ಕಣ್ಣೀರಿಗೆ ಬೆಲೆ ಅದ. ಹೇಗ್ರಿ ಆ ಕಣ್ಣೀರಿಗೆ ಬೆಲೆ ಅದ? ಇಲ್ಲ ನಿಮ್ಮ ಕೊಪ್ಪಳ ಸ್ವಾಮಿಗಳದ್ದು ನಿಮಗೆ ಕೇಳಿರಬೇಕು, ಸುಮಾರು ಒಂದು 2 ವರ್ಷದ ಹಿಂದೆನೋ ಏನ್ರಿ ಒಂದು ಮೀಡಿಯಾದೊಳಗೆ ಏನ್ರಿ ಬಡ ಮಕ್ಕಳಿಗಾಗಿ, ಹಾಸ್ಟೆಲ್ಗಾಗಿ, ವಿದ್ಯಾರ್ಥಿಗಳ ರೂಮಿಗಾಗಿ ಅವ್ರಿಗೇನೋ ಆ ಬಡ ಮಕ್ಕಳನ್ನು ನೋಡಿ ಒಂದು ಮೀಡಿಯಾದೊಳಗೆ ಬರೀ ಒಂದು 2 ಹರಿ ಕಣ್ಣೀರ ತಮ್ಮ ಮನಿತನಕ್ಕಲ್ಲ ಏನ್ರಿ ನಾವು ಕಲ್ಪನಾ ಮಾಡಬೇಕು. ತಮ್ಮ ಮನಿತನಕ್ಕಿಂದ ಕಣ್ಣೀರು ಹಾಕಲಿಲ್ಲ, ತನಗಾಗಿ ಅಂದ ಬೇಕತ್ಕೊಂಡು ಕಣ್ಣೀರು ಹಾಕಲಿಲ್ಲ. ಬಡ ಮಕ್ಕಳ ಕಣ್ಣೀರ ಯಾವಾಗಿಂದ ಬಡ ಮಕ್ಕಳಿಗಾಗಿ ಕಣ್ಣೀರು ಹಾಕಿದ್ರು ಕೋಟಿ ಕೋಟಿಗಟ್ಟಲೆ ಅವ್ರ ಮಠಕ್ಕಿಂದ ಹರಿದ ಭಕ್ತರು ಆ ಕಣ್ಣೀರಿಗೆ ಒಂದು ಬೆಲೆ ಕೊಟ್ಟು